ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಯರಗಟ್ಟಿ ಪಟ್ಟಣದಲ್ಲಿ ಕಳ್ಳತನ ತಡೆಗಟ್ಟಲು ಪೊಲೀಸ್ ಇಲಾಖೆ ದಿಟ್ಟ ಕ್ರಮ ಕೈಗೊಳ್ಳಬೇಕು, ಸಾರ್ವಜನಿಕರ ಒಕ್ಕೊರಲಿನಿಂದ ಆಗ್ರಹ ಮಾಡಲಾಗಿದೆ. ಎಸ್ ವೀಕ್ಷಕರೇ, ಇಂದು ಯರಗಟ್ಟಿ ಪಟ್ಟಣದಲ್ಲಿ ಸರಣಿ ಕಳ್ಳತನದ ವಿರುದ್ಧ ಸವದತ್ತಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ಕಳ್ಳತನದ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲು ಸಾರ್ವಜನಿಕರು ಒಕ್ಕೊರಲಿನಿಂದ ಆಗ್ರಹ ಮಾಡಿದ್ದಾರೆ. ನಂತರ ಯರಗಟ್ಟಿ ತಹಸೀಲ್ದಾರ್ ಎಂವಿ ಗುಂಡಪ್ಪಗೋಳ ದೂರವಾಣಿ ಮುಖಾಂತರ ಮಾತನಾಡಿ ವಿಷಯ ತಿಳಿಗೊಳಿಸಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂದಕ್ಕೆ ಪಡೆದಿದ್ದಾರೆ. ಏನು ತುಳು ಮಾಡ್ಯಾರ? ಇನ್ನು ಒಂದು ಆಡ್ರಿ ಒಂದು ಹೊಂತ ಮರ್ರಿ. ಎಷ್ಟು ಗಂಟೆಗೆ? 12:30 ರೀ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಕೊಟ್ಟನ್ರಿ. ಏನು ಮಾಡ್ರಿ ಅವ್ರು ಪೊಲೀಸರು? ಅವ್ರ CC ಕ್ಯಾಮ್ರಾ ಚೆಕ್ ಮಾಡ್ರಿ, ಅಲ್ಲಿಯೂ ಸಿಗಲಿಲ್ರಿ. ಹಾಂ, ಮತ್ತೇನು ಹೇಳಿರಿ? ಮತ್ತೇನು ಹೇಳಿಲ್ರಿ, ಒಟ್ಟು ಚೆಕ್ ಮಾಡೋಣ ಅಂತ ಅಂದಾರ್ರಿ. ತುಡುಗಾಗೈತಿ? ಅಂಗಡಿ ತುಡುಗಾಗೈತಿ. ಮಟ್ಟ ಯಾವುದು ರಿಕವರಿ ಇಲ್ಲ, ಏನಿಲ್ಲ. 40 ಮೋಟ್ರ್ ಹೋಗ್ಯಾವ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ಗೆ. ಆ ಕಂಪ್ಲೇಂಟ್ದಾಗ ಬರೀ 9 ಕಂಪ್ಲೇಂಟ್ ತೊಗೊಂಡಾರ. ಹಿಂಗೆ ರಿಫರ್ ಆಗ್ತೀನಿ ಕೊಡ್ತೀನಿ ಅಂತ ಹೇಳ್ಯಾರ. ಈ ಮಟ್ಟ ಫೋನ್ ಹಚ್ಚಿ ಕೇಳಿದ್ರು ಹುಡುಕಾತೀವಿ ನೋಡಾತೀವಿ ಮಾಡಾತೀವಿ ಅಂತ ಇದನ್ನ ಹೇಳ್ತಾರೆ ಅವರು. ಹೊರಗಡೆ ಮುಂದೆ 4-5 ಸಲ ಹುಡುಗ ಬೇಕಾಗಿ ಕೇಳಿ ಬಂದಿದೆ. ಆಮೇಲೆ ಫೋನ್ನಾಗ ಡೈಲಿ ಕಾಂಟ್ಯಾಕ್ಟ್ ಮಾಡ್ಕೊಂತಿದ್ವಿ. ಒಂದೊಂದು ರಿಸೀವ್ ಮಾಡ್ತಾರೆ, ಒಂದೊಂದು ಫೋನಾಗ ರಿಸೀವ್ ಮಾಡೋದು. ಒಂದು 2 ತಿಂಗಳಾಗ್ತದೆ. ಈ ವೇಳೆ ಸುರೇಶ್ ಬಂಟನೂರ, ಸಂತೋಷ್ ಆದಿಮನಿ, ನಜೀರ್ ನದಾಫ್, ರಾಜು ಗೋಕಾಕ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ರಫೀಕ್ ಡಿಕೆ, ಯರಗಟ್ಟಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.